ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿದು ಹಬ್ಬದ ಮುಂಚೆ ಹಾಕಿರೋದು. ತುಂಬ ಈ ಬ್ಯುಸಿ ಇರೋದ್ರಿಂದ ಮನೆ ಕ್ಲೀನ್ ಮಾಡೋದ್ರಿಂದ ಈ ಡಿಸೈನ್ನ ನೋಡಿ ಹಾಕಿದ್ದೀನಿ. ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಸ್ಯಾಂಪಲ್ ಪೀಸ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬ್ಲರ್ ಆಗಿದೆ, ಇದನ್ನೇ ನಾನು ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ರೋಶ ಬರೋದೇ ಇಲ್ಲಪ್ಪ ಅನ್ನೋರು ಸಹ ಇದನ್ನು ನಾರ್ಮಲ್ ನೀಡಲ್ನಿಂದ ಹಾಕ್ಕೋಬೋದು. ತುಂಬ ಈಸಿಯಾಗಿದೆ. ಏನಂದರೆ ಬೀಡ್ಸು ನಿಮ್ಮ ಚಾಯ್ಸ್ ಆಗುತ್ತೆ. ನಾನು ಅದು ಗೋಲ್ಡನ್ ಸ್ಯಾರಿ ಇರೋದ್ರಿಂದ ನಾನು ಸ್ವಲ್ಪ ಪರ್ಲ್ ಅಂದರೆ ವೈಟು ಮತ್ತು ಗೋಲ್ಡ್ ಎರಡು ಮಿಕ್ಸ್ ಮಾಡಿ ನಾನು ಬಾದಾಮ್ ಮಿಕ್ಸ್ ಮಾಡಿ ಹಾಕಿರೋದು. ಇಲ್ಲಿ 4 ಪೋಣಿಸ್ಕೊಂಡಿದ್ದೀನಲ್ಲ, 4 ಬೇಡ, 2 ಅಥವಾ 3 ಹಾಕ್ಬೋದು. 2 ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಸ್ಯಾರಿಗೆ ಹಾಕಿದಾಗ 2 ಹಾಕಿದ್ದೀನಿ, ಇಲ್ಲಿ 3 ಹಾಕಿದ್ದೀನಿ. ಬೀಡ್ಸು ಸ್ಮಾಲ್ ಸೈಜು ಹಾಕಿಬಿಟ್ಟು ಒಂದು ಬಿಗ್ ಬೀಡ್ ಹಾಕಿಬಿಟ್ಟು ಮತ್ತೆ 3 ಹಾಕ್ತಾಯಿದ್ದೀನಿ. 3 ಬೀಡ್ಸ್ನ ದಾರದಲ್ಲಿ ಪೋಣಿಸ್ಕೊಂಡು ಎಲ್ಲಿಗೆ ಬರುತ್ತೋ ಬಾಕ್ಸ್ ಶೇಪ್ ಬರಬೇಕು ನೋಡಿಕೊಂಡು. ಕ್ರೋಶ ಬರದೇ ಇರೋರು ನಾರ್ಮಲ್ ನೀಡಲ್ನಿಂದ ಮನೆಯಲ್ಲೇ ನೀವು ಹಾಕ್ಕೋಬೋದು, ಬೇರೆಯವ್ರಿಗೂ ಸಹ ಹಾಕ್ಕೊಡ್ಬೋದು. ಟೈಟಾಗಿ ಸ್ವಲ್ಪ ಎಳ್ಕೋಬೇಕು. ಸ್ವಲ್ಪ ಲೂಸ್ ಆಯಿತು, ನಾನು ಆಮೇಲೆ ಬಿಚ್ಚಿಬಿಟ್ಟು ಮತ್ತೆ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಈ 3 ಬೀಡ್ಸಿಂದ ಹೊರಗಡೆ ಬರಬೇಕು. ಬಂದು ಮತ್ತೆ ಒಂದು ಬಿಗ್ ಬೀಡು ಮತ್ತು 3 ಸ್ಮಾಲ್ ಸೈಜ್ ಬೀಡು. ನೀವು ಸೀರೆಗೆ ಹಾಕುವಾಗ 3 ಹಾಕಬೇಡಿ, 2 ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ತೋರಿಸಿದ್ನಲ್ಲ ಸೀರೆಗೆ, ನಾನು 3 ಹಾಕಿದ್ದೀನಿ ಬೀಡ್ಸ್ನ, 2 ಹಾಕಿನ ಸೀರೆಗೆ. ಇಲ್ಲಿ 3 ಹಾಕಿ ತೋರಿಸಿದ್ದೀನಿ. ಈ ಥರನೇ ಪ್ರತಿಯೊಂದು ಸರಿನೂ ಹಾಕಿದಾಗೂ ಲಾಕ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಬೀಡ್ಸ್ ಜರುಗಿಸೋದು ಆಮೇಲೆ ಲೂಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸ್ವಲ್ಪ ಟೈಟಾಗಿ ಎಳ್ಕೊಂಡು ಈ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತುಂಬ ಈಸಿಯಾಗಿ ಹಾಕ್ಬೋದು. ಸೀರೆ ತುಂಬ ಅರ್ಜೆಂಟ್ ಇತ್ತು, ಹಂಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಒಂದು ಪಿಕ್ ತೊಗೊಂಡಿದ್ದೀನಿ. ಅದು ಬ್ರೈಡಲ್ ಸ್ಯಾರಿನೇ, ಎಂಗೇಜ್ಮೆಂಟ್ ಸ್ಯಾರಿ ಅದು. ಹಾಗಾಗಿ ಅವರಿಗೆ ನನಗೆ ಕ್ರೋಶ ಬೇಡ, ಈ ಥರ ಹಾಕ್ಕೊಡಿ ಅಂತ ಹೇಳಿದರು. ನಾನು ಅದಕ್ಕೆ ಈ ಥರ ಹಾಕಿ ಕೊಟ್ಟಿದ್ದೆ ಅವರಿಗೆ. ತುಂಬ ಇಷ್ಟಪಟ್ಟರು ಕಸ್ಟಮರು. ತುಂಬ ಚೆನ್ನಾಗಿದೆ ಅಂದರೆ ಅದನ್ನೇ ನಾನಿಲ್ಲಿ ಸ್ಯಾಂಪಲ್ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ 3 ಬೀಡ್ಸ್ ಹಾಕಿದ್ದೀನಲ್ಲ, ನಾನು ಹೇಳಿದ್ನಲ್ಲ 2 ಬೀಡ್ಸನ್ನು ಸಹ ಹಾಕ್ಕೋಬೋದು. ಮತ್ತು ಬಟ್ಟೆಗೆ ಆ ಥರ ನಾನು ತೋರಿಸಿದ್ನಲ್ಲ, ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫುಲ್ಲು ಕಂಟಿನ್ಯೂ ಆದಮೇಲೆ ನೋಡಿ, ಲಾಸ್ಟಿಗೆ ಬಂದಾಗ ಈ ಬೀಡ್ನೊಳಗೆ ಗಂಟು ಹಾಕಿದ್ಮೇಲೆ ಬೀಡ್ನಿಂದ ಹೊರಗಡೆ ಬಂದು ದಾರನ ಕಟ್ ಮಾಡಿಬಿಡಬೇಕು. ಮತ್ತು ಸ್ಟಾರ್ಟಿಂಗಿಂದ ಮತ್ತೆ ಪೋಣಿಸ್ಕೊಂಡು ಆ 3 ಬೀಡ್ಸಿಂದ ಸೂಜಿನ ಒಳಗೆ ತೊಗೊಂಡ್ಬಂದು ಈ ಬಿಗ್ ಬೀಡ್ ಒಳಗಡೆಯಿಂದನೂ ಸಹ ನಾವು ಸೂಜಿನ ತಂದು ಈಗ ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡು, ಒಂದು ಈ ಥರ ಫ್ಲವರ್ ಬೀಡು ಯಾವುದಾದ್ರೂ ತೊಗೋಬೋದು ಸ್ಮಾಲ್ ಸೈಜು. ಮತ್ತು ಟ್ಯಾಸಲ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೀರೆಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು, ಅಥವಾ ಒಂದು ಸ್ವಲ್ಪ 1-2 ಹೆಚ್ಚಾದರೂ ಪರವಾಗಿಲ್ಲ, 157 ನಾನು ಟ್ಯಾಸಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಬಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ಸೀರೆಗೆ ಹಾಕಿದಾಗ ಸ್ವಲ್ಪ ದೊಡ್ಡದು 1 ಇಂಚು 1.5 ಇಂಚು ಮೇಲೆ ಬೇಕು ಅಂತ ಹೇಳಿದ್ರು. ಸ್ವಲ್ಪ ಲೆಂತ್ ಇರಲಿ ಅಂತ ಹೇಳ್ಬಿಟ್ಟು ಲೆಂತಿಗೆ ಹಾಕಿದ್ದೀನಿ. ಇದೇ ಥರ ಹಾಕಿದ್ಮೇಲೆ ನೋಡಿ, ಒಂದು ಬಿಟ್ಬಿಟ್ಟು ನೆಕ್ಸ್ಟ್ ಬೀಡ್ ಒಳಗಡೆ ಸೂಜಿ ತೊಗೊಂಡೋಗಿ ದಾರ ತಂದುಬಿಟ್ಟು ಎಳ್ಕೋಬೇಕು. ಎಳ್ಕೊಂಡು ತುಂಬ ಟೈಟಾಗಿ ಎಳ್ಕೊಬಾರ್ದು, ಮೀಡಿಯಮ್ಮಾಗಿ ನೋಡ್ಕೊಂಡು ಈ ಥರ ಎಳ್ಕೊಂಡು ನೆಕ್ಸ್ಟ್ ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡು, ಒಂದು ಫ್ಲವರ್ ಬೀಡು, ಮತ್ತು ಒಂದು ಟ್ಯಾಸಲ್ಲು, ಮತ್ತು ಒಂದು ಫ್ಲವರ್ ಬೀಡು, ಮತ್ತು ಒಂದು ಸ್ಮಾಲ್ ಸೈಜ್ ಬೀಡು, ಈ ಥರ ಹಾಕ್ಕೊಂಡ್ಬಿಟ್ಟು ಅದು ಮಧ್ಯದ ಬೀಡ್ ಬಿಟ್ಟಿಟ್ಟು ನೆಕ್ಸ್ಟ್ ಬೀಡ್ ಒಳಗಡೆ ಸೂಜಿ ತೋರಿಸಿ ದಾರ ತಂದು ಎಳ್ಕೊಂಡು ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ, ಮತ್ತೆ ಒಂದು ಸ್ಮಾಲ್ ಸೈಜು, ಒಂದು ಫ್ಲವರ್ ಬೀಡು, ಒಂದು ಟ್ಯಾಸಲ್ಲು, ಕುಚ್ಚು ಕಟ್ಟಿ ನಾವು ಬೇಬಿ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡು ಸಹ ಈ ಥರ ಮಾಡ್ಬೋದು. ಮಾಡೋದ್ರಿಂದ ತುಂಬ ಈಸಿಯಾಗಿ ಆಗೋಗುತ್ತೆ ಕೆಲಸ. ತುಂಬ ಫಾಸ್ಟಾಗಿ ಹಾಕ್ಬೋದು ಈ ಡಿಸೈನ್ನ. ಏನಿಲ್ಲ ಅಂದರೂ 1.5-2 ಅವರ್ಸ್ ಒಳಗಡೆಗೆ ಇದನ್ನು ಕಂಪ್ಲೀಟ್ ಮಾಡ್ಬೋದು. ನೀವು ಟ್ಯಾಸಲ್ನ ಒಂದು ದಾರಕ್ಕೆ ಹಾಕ್ಕೊಂಡು ಅಥವಾ ಒಂದು ಯಾವುದಾದ್ರೂ ಕಡ್ಡಿಗೆ ಹಾಕೋದಕ್ಕೆ ತೊಗೊಂಡು ದಾರನ ಹಾಕೊಂಡು 157 ದಾರ ಹಾಕ್ಕೊಂಡು ಕುಚ್ಚು ಕಟ್ಟಿ ಕಟ್ ಮಾಡಿ ರೆಡಿ ಇಟ್ಕೋಬೋದು. ಲಾಸ್ಟಿಗೆ ನೋಡಿ, ಈ ಥರ ಬಂದು 3 ಬೀಡ್ಸಿಂದ ಮೇಲೆ ಬಂದು ಬಟ್ಟೆಗೆ 1-2 ಸರಿ ಲಾಕ್ ಮಾಡಿಬಿಟ್ಟು ಚೆನ್ನಾಗಿ ಮತ್ತೆ 3 ಬೀಡ್ಸಿಂದ ಕೆಳಗಡೆಗೆ ಬಂದು ದಾರನ ಕಟ್ ಮಾಡಿಬಿಡ್ಬೇಕು. ಇಷ್ಟೇ ಡಿಸೈನು. ತುಂಬ ನೀಟಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಸ್ಯಾರಿ ನಿಮಗೆ ತೋರಿಸ್ತೀನಿ ಇನ್ನೊಂದು ಸಾರಿ. ಈ ಥರ ಹಾಕಿ ನೀವು ಕೊಡ್ಬೋದು. ನೋಡಿ, ಟ್ಯಾಸಲ್ನ ನಾನು ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಡಿಸೈನ್ ಬಂದು ಈ ಥರ ಕಾಣುತ್ತೆ. ಸ್ವಲ್ಪ ಲೂಸ್ ಆಗಿದ್ದರೆ ಆಮೇಲೆ ಟೈಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಹಾಕುವಾಗೇ ಟೈಟ್ ಮಾಡಿಕೊಂಡ್ರೆ. ನಾನು ಕಲರ್ ದಾರ ಬ್ಲೂ ಕಲರ್ ತೊಗೊಂಡಿದ್ದೀನಿ. ನೀವು ಆದಷ್ಟು
ಸ್ಕಿನ್ ಕಲರ್ ಅಂದರೆ ಗೋಲ್ಡ್ ಕಲರ್ ದಾರ ತೊಗೊಂಡ್ಬಿಟ್ಟು ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.